ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆದಮೇಲೆ ಏಷ್ಯಾ ಕಪ್ ಭಾರತ ಗೆದ್ದಾಯಿತು. ಮುಂದೆ ಏನು ವರ್ಲ್ಡ್ ಕಪ್ಗಳ ಲಕ್ಷ್ಯ 2020 ಅಲ್ಲ ಇರಲಿ. ಆದ್ರೆ ಈ ಏಷ್ಯಾ ಕಪ್ ಭಾಳಷ್ಟು ನಾಟಕಗಳಾಗಿಬಿಟ್ಟು, ಒಂದಲ್ಲ ಎರಡಲ್ಲ. ಮಧ್ಯದಾಗೆ ಭಾಗವಹಿಸಬಾರ್ದು ಅಂತ ಕೆಲವು ಜನ, ಭಾಗವಹಿಸ್ಬೇಕಂತ ಕೆಲವು ಜನ, ಕೊನೆಗೂ ಭಾಗವಹಿಸಿದ್ರು. ಆ ವಹಿಸಿದ ಮೇಲೆ ಒಂದಿಷ್ಟು ಸಂಪ್ರದಾಯಗಳು ಇರ್ತಾವೆ. ಆ ಸಂಪ್ರದಾಯವನ್ನು ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಮುರಿದ್ರು. ಪ್ರಥಮ ಪಂದ್ಯದಲ್ಲಿ ಹ್ಯಾಂಡ್ಶೇಕ್ ಮಾಡಲಿಲ್ಲ. ಇದು ದೊಡ್ಡ ವಿವಾದ ಆಯಿತು. ಅದಕ್ಕೆ ಪಾಕ್ ತಂಡ ಮತ್ತೊಂದೇನೋ ಮಾಡಿತು. ಎರಡನೇ ಪಂದ್ಯದಲ್ಲೂ ಅದೇ ಮುಂದುವರಿತಾ ಬಂತು. ಅದು ಮೂರನೇ ಪಂದ್ಯಲ್ಲ ನೋಡ್ರಿ, ವಿಶೇಷವಾಗಿ ಮೂರನೇ ಪಂದ್ಯ ಫೈನಲ್ ಪಾಕ ಬರ್ಬೇಕಾ, ಪಾಕಿಸ್ತಾನ ಬಂದ ಕಾರಣಕ್ಕಾಗಿ ಅನಿವಾರ್ಯವಾಗಿ ಮೊದಲಿನ ಒಂದು ಏನಪ್ಪ ಕಗ್ಗಂಟಿತ್ತು, ಮುಂದುವರಿತಾನೆ ಹೋಯಿತು. ಆದರೆ ಎರಡರಲ್ಲಿ ಗೆದ್ದಂಥ ಭಾರತ ಮೂರನೇದರಲ್ಲೂ ಗೆಲ್ತು. ಸ್ವಲ್ಪ ತೊಂದರೆ ಆಯಿತು. ನಾವು ಮುಂದಾಡಕ್ಕೆ ಸ್ವಲ್ಪ ಜಲ್ದಿ ಒಳ್ಳೆಯ ಆಟಗಾರರು, ಬಿರುಸಿನ ಆಟಗಾರರು ಕಡಿಮೆ ರನ್ನಿಗೆ ಔಟ್ ಆದ ತಕ್ಷಣ ಮೂರನೇ ಮ್ಯಾಚ್ ಸೋಲ್ತೀವಿ ಏನೋ ಅನ್ನುವಂಥ ಭಯ ಕಾಡಿತ್ತು. ಆದರೆ ನಮ್ಮ ಬ್ಯಾಟಿಂಗ್ ಡೆಪ್ತ್ ಎಷ್ಟದಪ್ಪ ಅಂದ್ರೆ ಈವನ್ ಕೊನೆಯ ಬಾಲರ್ ಸಹಿತ ಒಳ್ಳೆಯ ರನ್ಗಳನ್ನು ತೆಗೆಯುವಂಥ ವ್ಯಕ್ತಿ ಇದ್ದಾರೆ. ಹೀಗಾಗಿ ಗೆದ್ದರು, ಕೊನೆಗೂ ಗೆದ್ದರು. ಆದರೆ ಗೆದ್ದ ಮೇಲೆ ಮತ್ತೆ ಶುರುವಾಯಿತು ಆಟ. ಆರಂಭದಲ್ಲೂ ಶುರುವಾಯಿತು, ಅಂತ್ಯದಲ್ಲೂ ಶುರುವಾಯಿತು. ಆರಂಭದಲ್ಲಿ ಗೊತ್ತದ ನಿಮಗೆ, ಆಲ್ರೆಡಿ ಗೊತ್ತದ. ಗೆದ್ದ ವಿಷಯ ಅಂತ ನೋಡ್ತಾ ಇರ್ತೀರ ಹೈಲೈಟ್ಗಳಲ್ಲಿ. ಅದ್ರ ಬಗ್ಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ಗೆದ್ದಾಗಿದೆ. ಈಗ ಗೆದ್ದವರು ಸಹಜವಾಗಿ ಅಲ್ಲಿ ಒಂದಿಷ್ಟು ಪ್ರೀತಿ, ವಿಶ್ವಾಸ, ಅಹಂಕಾರ, ಗೆದ್ದಲು ಸ್ವಾಭಿಮಾನ ಹೆಚ್ಚಿರ್ತದೆ, ಇಲ್ಲಂತಲ್ಲ. ಆದ್ರೆ ಈ ಗೆದ್ದ ಸಂದರ್ಭದಲ್ಲೂ ಕೆಲವೊಂದಿಷ್ಟು ನಾವು ಮರಿಬೇಕಾಗಿತ್ತು, ಮರಿಲಿಕ್ಕೆ ಹೋಗಲಿಲ್ಲ. ಏನದು ಅಂಥದ್ದು ಅಂತಂದಾಗ ಸಹಜವಾಗಿ ಆಟದ ಆರಂಭದಲ್ಲ ಈ ಮೊದಲನೇ ಎರಡು ಆಟಗಳಲ್ಲಿ ಭಾರತೀಯ ಆಟಗಾರರು ಸ್ವಲ್ಪ ತಮ್ಮ ಒಂದು ಬುದ್ಧಿವಂತಿಕೆಯನ್ನು, ತಮ್ಮ ದೇಶಾಭಿಮಾನ ತೋರಿದರೆ ಅವನು ಕೊನೆಯ ಪಂದ್ಯದಲ್ಲಿ ನಮ್ಮ ಪಾಕಿಸ್ತಾನದ ಕ್ಯಾಪ್ಟನ್ ಅವರು ಇದ್ದಂಥವ್ರು, ವಿಶೇಷ ನಿಮಗೆ ಗೊತ್ತದ, ನಮ್ಮ ಏನಪ್ಪ ಅಂತಂದ್ರೆ ಸಲ್ಮಾನ್ ಆಗ ಅವರು ಏನಪ್ಪ ಅಂತಂದ್ರೆ ಈ ಟಾಸ್ ಆಡಿಸ್ಲಿಕ್ಕೆ ಬಂದಾಗ ರವಿ ಶಾಸ್ತ್ರಿ ಅವ್ರ ಜೊತೆಗೆ, ಅಂದರೆ ಭಾರತದ ಮೂಲದವರು, ಅವ್ರ ಜೊತೆಗೆ ಮಾತಾಡಲಿಕ್ಕೆ ಒಪ್ಪಲಿಲ್ಲ. ಆಗ ಸಹಜವಾಗಿ ಪಾಕಿಸ್ತಾನ ಮೂಲದ ವ್ಯಕ್ತಿ ಜೊತೆಗೆ ಮಾತಾಡಿದರು. ಇದು ದೊಡ್ಡ ಒಂದು ಏನಪ್ಪ ಅಂದ್ರೆ ಡಿಸ್ಕಷನ್ ರೂಪದಲ್ಲಿ ಆಗೋದ್ರೊಳಗೆ ಆಟ ಶುರುವಾಯಿತು. ಮತ್ತೇನಾಯಿತು, ಗೆದ್ದ ಮೇಲೆ ಮತ್ತೊಂದು ಶುರುವಾಯಿತು ನಾಟಕ. ಏನಪ್ಪ ಅಂತ ನಾಟಕ ಅಂದಾಗ ಟ್ರಾಫಿ ಕೊಡೋದು ಗೆದ್ದವ್ರಿಗೆ. ಆ ಸಂದರ್ಭದಲ್ಲಿ ಮತ್ತೊಂದು ರೂಮ್ಬಿಡ್ತು. ವಿಶೇಷವಾಗಿ ಏನದಪ್ಪ ಅಂದ್ರೆ ಪಾಕಿಸ್ತಾನ ಟೀಮ್ನ ಅಧ್ಯಕ್ಷ ಅಲ್ಲಿ ಯಾರಪ್ಪ ಅಂದ್ರೆ ಮೊಹಿಮ್ ನಖ್ವಿ ಅವರಿದ್ದಾರೆ. ಅವರೇ ಏಷ್ಯಾ ಕಪ್ಪದ ಅಧ್ಯಕ್ಷರು ಸಹಿತ ಅವರೇ ಇದ್ದಾರೆ. ಹೀಗಾಗಿ ಅವರು ಆ ಟ್ರಾಫಿ ಕೊಡಲಿಕ್ಕೆ ಬಂದಾಗ ನಮ್ಮವರಲ್ಲೇ ಹೋಗಲಿಲ್ಲ, ಸಮೀಪ ತೆಗೆದುಕೊಳ್ಳೋಕ್ಕೆ ಬಯಸಲಿಲ್ಲ ಅಂತ. ನಿಜವಾಗಿ ಹೋಗ್ಬೇಕಾಗಿತ್ತೇನೋ ಅಂತ ಕೆಲವು ಜನ ನಮ್ಮಲ್ಲಿ ಅಂತಾರಿಲ್ಲ ಅಂತಲ್ಲ. ಆದರೆ ಅತಿ ದೇಶಾಭಿಮಾನಿಗಳು ನಮ್ಮ ಈ ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಅದು ಹೋಗಲಿಲ್ಲ. ಹೀಗಾಗಿ ಇಲ್ಲಿಯ ನಮ್ಮ ಒಂದಿಷ್ಟು ತೀವ್ರವಾದಿಗಳಿಗೆ ಖುಷಿ ವಿಷಯ ಆಯಿತು. ಅದೇ ಕಾಲಕ್ಕೆ ಗೆದ್ದರು, ನಮ್ಮ ದೇಶ ಮುಖ್ಯಪ್ಪ, ನಾವು ಟ್ರಾಫಿ ಮುಖ್ಯ ಅಲ್ಲ ಅನ್ನೋದು ಸಂದೇಶ ಕೊಟ್ಟರು ಅಂತೇಳಿ ಇವತ್ತು ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ. ಆದರೆ ಇದನ್ನು ನಾವು ಎಷ್ಟರ ಮಟ್ಟಿಗೆ ಇದನ್ನು ಬೆಂಬಲಿಸಬೇಕು ಅನ್ನುವಂಥ ವಿಚಾರ ಇವತ್ತು ಮಾಡೋ ಸಹಿತ ತಪ್ಪಾಗಿ ಕಾಣುವಂಥ ಪ್ರಸಂಗ ಬಂದದ ಇವತ್ತು. ಯಾಕೆಂತಂದ್ರೆ ಸಹಜವಾಗಿ ಹೌದಪ್ಪ, ಪಾಕಿಸ್ತಾನಿಗಳ ಕೈಯಿಂದ ಯಾಕೆ ಟ್ರಾಫಿ ಹೋಗಬೇಕು ಅನ್ನುವಂಥ ಮನೋಧರ್ಮದವ್ರು ನಮ್ಮ ಇಂಡಿಯಾದ್ದು ಸರಿ ಅದ ಅನ್ನುವಂಥ ವಾದಗಳನ್ನು ಮಾಡೋರು ಸಾಕಷ್ಟು ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ವಾದ ವಿವಾದ ಅದರಲ್ಲಿ ಮುಖ್ಯವಾಗಿ ಆಪರೇಷನ್ ಸಿಂಧೂರ್ ನಡೆದು ಎಲ್ಲರಿಗೂ ಗೊತ್ತದ. ಅದೇ ಶಬ್ದವನ್ನು ಉಪಯೋಗ ಮಾಡಿಕೊಂಡು ನಮ್ಮ ಮೋದಿ ಅವರು ಸಹಿತ ಇನ್ನೊಮ್ಮೆ ಆಪರೇಷನ್ ಸಿಂಧೂರ್ ಮಾಡಿ ನಮ್ಮ ಶಕ್ತಿಯನ್ನು ತೋರಿಸಿದ್ರಿ ನೀವು ಅಂತೇಳಿ ಅವರೊಂದು ಅದಕ್ಕೆ ಮೆಸೇಜು ಹಾಕಿಬಿಟ್ರು. ಹೀಗಾಗಿ ಇನ್ನಷ್ಟು ಈ ವಿಷಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಯಿತು ಅಂತ. ಅದೇ ಕಾರಣಕ್ಕೆ ಗೆದ್ದಾಗ ಸಹಜವಾಗಿನ ಭಾರತೀಯ ಆಟಗಾರರನ್ನು ಆಟವನ್ನು ನೋಡುವಂಥ ಜನ ಗೆದ್ದ ಟೀಮಿಗೆ ಶುಭಾಶಯಗಳ ಜೊತೆಗೆ ಮೋದಿ 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 ಜೈ ಜೈ ಅನ್ನುವಂಥ ಮಾತಾಡಿದಕ್ಕಾಗ ಸಹಜವಾಗಿ ಪಾಕಿಸ್ತಾನ ಆಟಗಾರರಿಗೆ ಒಂದು ಸ್ವಲ್ಪ ಮುರುಸಾಗಿ ಅವರು ಒಂದ್ರ ಮೇಲೆ ಒಂದು ತಪ್ಪು ಮಾಡ್ತಾ ಹೋದರು. ಕೊನೆಗೆ ನಮ್ಮ ಭಾರತೀಯ ಆಟಗಾರರು ಸಹಿತ ಈ ಮೊಹಿಮ್ ನಖ್ವಿ ಕೈಯಿಂದ ಪ್ರಶಸ್ತಿಯನ್ನು ತೆಗೆದುಕೊಳ್ಳಿಕ್ಕೆ ಹೋಗಲಿಲ್ಲ. ಹೀಗಾಗಿ ನಾವು ಗೆದ್ದರೂ ಏನಪ್ಪ ಅಂದ್ರೆ ಪ್ರಶಸ್ತಿ ನಾವು ತೆಗೆದುಕೊಳ್ಳಲಿಲ್ಲ ಅನ್ನೋದು
ಒಂದು ಇತಿಹಾಸಗಳು ಉಳಿದಂಥದ್ದು ಆಯಿತು. ಹಿಂದಿನ ನಾಳೆದು ಬಂದಿತ್ತು ಹೋದಿತ್ತು ಮತ್ತೇನೋ ಆಯಿತು ಮಾತು ಬೇರೆ. ಇದನ್ನು ನಾವು ಮಾಡಬೇಕಾಗಿತ್ತ ಅನ್ನೋದು ಚರ್ಚೆ ಮಾತ್ರ ಬಹುದಿನಗಳು ಉಳಿತದ. ಭಾರತೀಯರ ನಮಗೆ ಒಂದು ರೀತಿ ಹೌದಪ್ಪ ಒಳ್ಳೆ ಕೆಲಸ ಮಾಡಿದರು, ನಮಗೆ ಅವರು ಅಪಮಾನ ಮಾಡಿದರು, ನಮ್ಮ ದೇಶ ಮೇಲೆ ದಾಳಿ ಮಾಡಿದರು, ಅದಕ್ಕೆ ನಾವು ಮಾಡಿದ್ದು ಸರಿ ಅದಂತ ಹೇಳ್ಬೋದು, ಇಲ್ಲಂತಲ್ಲ. ಯಾಕೆಂತಂದ್ರೆ ಹಂಗೆ ಹೇಳೋದು ನಮ್ಗೆ ಹಕ್ಕು ಅದ. ಆದರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಬೇರೆ ಬೇರೆ ದೇಶಗಳ ಜೊತೆಗೆ ಸಂಬಂಧ ಇವತ್ತು ಬೆಳೆಸೋ ಸಂದರ್ಭದಲ್ಲೇ ಬೇಕಾ ಅನ್ನುವಂಥ ಮಾತನ್ನು ಆ ದೃಷ್ಟಿಗಳು ನೋಡಿದಾಗ ಕೆಲವೊಂದು ಜನ ಏನು ಮಾಡ್ತಾರೆ, ಇಲ್ಲ ಬೇಕಪ್ಪ ಅದು ನಮ್ಮ ಶಕ್ತಿ ತೋರಿಸಿ ಅದ್ರ మీద ಬೇಕಾಗಿಲ್ಲ ಧಿಕ್ಕಾರ ಮಾಡಿ ಸರಿ ಅಂತ ಹೇಳ್ಬೋದು. ಇನ್ನು ಕೆಲವೊಂದಿಷ್ಟು ಜನ ವಿಶೇಷವಾಗಿ ಇಲ್ಲ ಇಂಥ ಸಂದರ್ಭದಲ್ಲಿ ನಾವು ಏನಪ್ಪ ಅಂದ್ರೆ ಮರೆತ ಸಾಂಪ್ರದಾಯಿಕವಾಗಿ ಇಂಟರ್ನ್ಯಾಷನಲ್ ಸಂಪ್ರದಾಯ ಇರ್ತದೆ, ಅದಕ್ಕೆ ಬದ್ಧಾಗಿ ನಾವು ಇರಬೇಕು ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಒಟ್ಟು ದೇಶ ತುಂಬ ಚರ್ಚೆ ಮಾತ್ರ ಜೋರು ಹಿಡಿಸುವಂಥ ಕೆಲಸವನ್ನು ಈ ಸಲದ ಏಷ್ಯಾ ಕಪ್ ಮಾಡಿತ್ತು ಅನ್ನೋದು. ಆದರೆ ಇನ್ನೊಂದು ಮಾತನ್ನು ಗಮನಿಸಬೇಕಾಗಿದೆ, ನಮ್ಮ ಟೀಮ್ ಗೆದ್ದದೆ ಇವತ್ತು. ಗೆದ್ದಾಗ ಅದರ ದೋಷಗಳು ಅಥವಾ ಯಾರು ಗೆದ್ದಿರ್ತಾರೆ ಅವ್ರ ದೋಷಗಳು ನಮ್ಗೆ ಯಾರಿಗೂ ಕಾಣೋದೇ ಇಲ್ಲ. ಆದರೆ ದೋಷಗಳಲ್ಲಿ ಇದ್ದಿದ್ದು ಏನು ಸುಳ್ಳಲ್ಲ. ಯಾಕಂದ್ರೆ ಫೀಲ್ಡಿಂಗ್ದಲ್ಲಿ ನಮ್ಮದು ವೀಕ್ ಅದ ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ಯದ. ಜೊತೆಗೆ ಇವತ್ತು ಏಷ್ಯಾ ಖಂಡದ ಈ ಪಾಕಿಸ್ತಾನ, ಲಂಕಾ ಜೊತೆಗೆ ಬಾಂಗ್ಲಾ ಈ ಮೂರು ದೇಶಗಳು ಭಾಳ ಪ್ರಬುದ್ಧ ಮತ್ತು ಒಳ್ಳೆಯ ಆಟಗಾರರಿದ್ದಾರೆ ಇಲ್ಲ. ಆದರೆ ಅವರು ಸಹಿತ ಆಗೋದಿಲ್ಲ ಅಂತ ಹೇಳ್ಕೊಳ್ಳುವಂಥ ಟೀಮ್ ಆಗಿ ಪರಿವರ್ತನೆ ಆಗಿಲ್ಲ ಅನ್ನೋದು ಈ ಹಿಂದಿನ ಆಟಗಳಿಂದ ನಾವು ನೋಡ್ಕೊಂಡಿದ್ದೀವಿ. ಹೀಗಾಗಿ ನಾವು ಏನಪ್ಪ ಅಂದರೆ ಇವತ್ತು ಗೆದ್ದಿದ್ದು ಖುಷಿದ್ರು ಸಹಿತ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಏನಪ್ಪ ಒಂದು ಎಬಿಲಿಟಿ ಅಂತೀವೋ ಮತ್ತು ಇರಲಿಲ್ಲ ಅನ್ನೋದು ಒಂದು ಕಾಣ್ತದಲ್ಲ. ಇನ್ನು ನೋಡು ನಮ್ಮ ಮುಂದಿನ ದಿನದಲ್ಲೇ ಯಾವ ರೀತಿ ಆಗ್ಬೋದು ಅಂತೇಳಿ ಈ ಒಂದು ಮ್ಯಾಚ್ ಅದರ ನೆಲೆಗಟ್ಟಲ್ಲಿ ವರ್ಲ್ಡ್ ಕಪ್ ನಾವು ಗೆಲ್ಲಬೋದು ಅನ್ನೋಂಥ ಚಿಂತನೆಗಳು ಆರಂಭ ಆಗ್ತಾ ಇದ್ದಾವೆ. ಇದು ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ ಹೌದು ವಿವಾದಗಳು ಬೇಡ ಇರಬಾರ್ದು ಅನ್ನೋದು ನಾವು ಸಹಜವಾಗಿ ಬಯಸ್ತೀವಿ, ಬಟ್ ಆಗ್ತಾ ಇದ್ದಾವೆ. ಯಾಕಂದರೆ ಇತ್ತೀಚಿನ ದಿನದಲ್ಲಿ ನಮ್ಮ ಅಂತಾರಾಷ್ಟ್ರೀಯ ನಮ್ಮ ನೀತಿಗಳ ಸಹಿತ ಯಾವುದೂ ನಮಗೆ ಕಷ್ಟ ಆಗಲಿರ್ತದೆ. ಯಾಕಂದರೆ ಇಲ್ಲಿವರೆಗೆ ಅಮೇರಿಕ ಪರವಾಗಿ, ಜೊತೆಗೆ ಪಾಕಿಸ್ತಾನ ವಿರೋಧವಾಗಿ, ರಷ್ಯಾ ಪರವಾಗಿ, ಚೈನಾ ವಿರೋಧವಾಗಿ ನಾವು ರಾಜಕೀಯ ಮಾಡ್ತಾ ಬಂದಿದ್ದು ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಅದು ನಮ್ಮ ಆಟದ ಮೇಲೂ ಪ್ರಭಾವ ಆಗುವಂಥದ್ದಿತ್ತು. ಈ ಸಲ ಪ್ರಭಾವ ಆಗಿಬಿಡ್ತು. ಇವತ್ತಿನ ಆಗಿಬಿಟ್ಟದಪ್ಪ ಅಂದ್ರೆ ಅಮೇರಿಕ ಒಂದು ದೂರ ಸರದ. ಈಗ ಭಾರತದ ಗೆಳೆತನ ಹೆಚ್ಚಾಗ್ತಾ ಇರೋದು ರಷ್ಯಾ ಮತ್ತು ಅದಕ್ಕಿಂತ ಮುಖ್ಯವಾಗಿ ಚೈನಾದ ಜೊತೆಗೆ. ಹೇಗೆ ಚೈನಾದ ಜೊತೆಗೆ ಸಂಪರ್ಕ ಹೆಚ್ಚಾದಂಗೆ ಸಹಜವಾಗಿನ ಏನಪ್ಪ ಕೆಲವೊಂದು ಚೇಂಜ್ಗಳು ಆಗ್ತಾ ಇದ್ದಾವೆ ಅನ್ನೋದು ಅಷ್ಟೇ ಸತ್ಯದ. ಯಾಕಂದ್ರೆ ನಮ್ಮ ಒಂದು ಅರ್ಥ ವ್ಯವಸ್ಥೆಯಲ್ಲಿ ಸಾಕಷ್ಟು ಸುರುಗಳಾಗಿದ್ದ ಕಾರಣಕ್ಕಾಗಿ ನಾವು ಸಹಜವಾಗಿ ಮತ್ತು ಅಮೇರಿಕ ನಮ್ಮನ್ನು ಅತಿಯಾಗಿ ಟ್ಯಾಕ್ಸ್ ಸೇರಿದ್ರಿಂದ ದೂರ ಸರಿತಾ ಇದ್ದೀವಿ. ಆ ನೆಲೆಗಟ್ಟಿನಲ್ಲೇ ಅಮೇರಿಕ ಪಾಕ್ ಒಂದು ಕಡೆ ಬರೋದರಿಂದ ಸಹಜವಾಗಿ ನಮ್ಮಲ್ಲಿ ಅಸಮಾಧಾನ ಅತೃಪ್ತಿ ಇದ್ದಿದ್ದೀನಿ ಸುಳ್ಳಲ್ಲ. ಆದರೆ ಇದನ್ನು ನಾವು ಅಭಿವ್ಯಕ್ತಿ ಮಾಡೋದು ಅಂತಾರಾಷ್ಟ್ರೀಯ ಆಟದಲ್ಲೇ ಸರಿನಾ ಅನ್ನುವಂಥ ಚರ್ಚೆ ಮಾತ್ರ ನಿರಂತರ ಉಳಿತದೆ. ಯಾಕಂದ್ರೆ ನಮ್ಮವ್ರು ನಾವು ನಮ್ಮದು ಸರಿ ಅಂತ ಹೇಳ್ಬೋದು, ಅದು ಮಾಡ್ಬೋದು, ಏನು ತಪ್ಪಲ್ಲ. ಯಾಕಂದ್ರೆ ನಮ್ಮ ದೇಶದ ಬಗ್ಗೆ ನಾವು ಹೆಮ್ಮೆ ಪಡೋದು ಮಧ್ಯಾಹ್ನ ಪಡಬೇಕಾಗಿದೆ ಹೆಮ್ಮೆ. ಆದರೆ ಅದೇ ಕಾಲಕ್ಕೆ ನಾವು ಒಂದು ಸಂಯಮವನ್ನು ಸಿಟಿಜನ್ ಅಥವಾ ನಮ್ಮ ನಾಗರಿಕತ್ವವನ್ನು ನಾವು ಸಹಿತ ಅದು ಮರಿಬಾರ್ದಾಗಿದೆ. ಯಾಕಂದ್ರೆ ಪಾಕ್ ಏನೋ ತಪ್ಪು ಮಾಡಿತು ಇಲ್ವೋ, ನಾವು ತಪ್ಪು ಮಾಡಿದ್ವಿ ಇಲ್ವೋ, ಆದರೆ ಅನೇಕ ಜನ ಅಲ್ಲಿ ಸತ್ತಿದ್ದೇನು ಸುಳ್ಳಲ್ಲ, ಸಾವು ಆಗಿದ್ದೇನು ಸುಳ್ಳಲ್ಲ. ಆಪರೇಷನ್ ಸಿಂಧೂರ ಸಮಯದಲ್ಲ ಅಲ್ಲಿ ಭಯೋತ್ಪಾದಕರು ನಡ್ಕೊಂಡಂಥ ರೀತಿ ಸರಿ ಇರಲಿಲ್ಲ. ಇವುಗಳಿಂದ ನಾವು ಅವ್ರನ್ನ ಖಂಡಿಸೋನು, ಆದರೆ ಖಂಡಿಸೋದಕ್ಕೆ ವೇದಿಕೆ ಒಂದು ಕ್ರೀಡಾರಂಗ ಆಗಬಾರ್ದು ಅನ್ನೋದು ಒಂದು ಸಾಮಾನ್ಯವಾದಂಥ ತಿಳುವಳಿಕೆ, ಸಾಮಾನ್ಯವಾದಂಥ ಒಂದು ವಿಚಾರ. ಅದೇನೋ ಆಗಲಿ ಭಾರತ ಮಾತ್ರ ಗೆದ್ದ, ಕೊನೆಗೆ ಟ್ರೋಫಿ ತರಲಿಲ್ಲ ಅನ್ನೋ ಅದು ತೆಗೆದುಕೊಳ್ಳಲಿಲ್ಲ ಅನ್ನೋ ಅಸಮಾಧಾನ ಮಾತ್ರ ಭಾರತೀಯಲ್ಲದ. ಅದೇನೂ ಇರಲಿ ಗೆದ್ದಿದ್ದಾರೆ ಮುಖ್ಯ, ಅದು ಟ್ರಾಫಿಗಿಂತ ಇಂಪಾರ್ಟೆಂಟ್ ಗೆಲುವು. ಅದು ಪಾಕಿಸ್ತಾನ ವಿರುದ್ಧ, ಸಂಪ್ರದಾಯಕ್ಕೆ ಎದುರಾಳಿ ವಿರುದ್ಧ ಅನ್ನುವಂಥ ಖುಷಿ ಭಾಳಷ್ಟು ನಮ್ಮ ದೇಶದ ವಾಸಿಗಳಿಲ್ಲದ ಮತ್ತು ಬೆಳಿತಾನೂ ಇದೆ. ಜೊತೆಗೆ ಅದಕ್ಕೆ ಅನುಕೂಲ ಆಗುವಂಗೆ ನಮ್ಮ ಮೋದಿಯವ್ರ ಸಹಿತ ಟ್ವೀಟ್ ಮಾಡಿ ಇಲ್ಲ ಆಪರೇಷನ್ ಸಿಂಧೂರ್ ಮಾಡಿದವರಿಗೆ ಒಳ್ಳೆಯ ಉತ್ತರವನ್ನು ಕೊಟ್ಟಿದ್ದೀರಿ ಅನ್ನುವಂಥ ಮಾತುಗಳನ್ನು ಆಡಿದ್ದು ನೋಡಿದ್ರೆ ಈ ಟ್ರೋಫಿ ನಮಗೆ ಸಿಗದಿದ್ದು ಅಡ್ಡಿ ಇಲ್ಲ, ನಾವು ಗೆದ್ದೀವಲ್ಲ ಅವ್ರ ವಿರುದ್ಧ ಅನ್ನೋದು ಮಾತ್ರ ರೆಕಾರ್ಡ್ ಇದ್ದೇ ಇರ್ತದೆ ಅನ್ನೋಂಥ ಸಮಾಧಾನ ಈ ಎಲ್ಲ ಆಟಗಾರರಿಗೆ ಜೊತೆ ನಮ್ಮ ಸರ್ಕಾರಕ್ಕೂ ಅದೇನೋ ಅಂತ ಅನಿಸ್ತದೆ. ಏನೋ ಆಗಲಿ ಗೆದ್ದಿದ್ದಾರೆ, ಗೆದ್ದ ಇನ್ನು ಕ್ರಿಕೆಟ್ನಲ್ಲೇ ತಮ್ಮದೇ ಅಂತ ಒಂದು ವ್ಯಕ್ತಿತ್ವ ಬೆಳೆಸ್ಕೊಳ್ತಾ ಇದ್ದಾರೆ. ಇತ್ತೀಚಿನ ದಿನದಲ್ಲಿ ಭಾರತ ತಂಡನು ದಿನದಿಂದ ದಿನಕ್ಕೆ ಪ್ರಗತಿಯತ್ತ ಬಲಿಷ್ಠ ಆಗ್ತಾ ನಡೆದದು. ಇದು ಹಿಂಗೆ ಮುಂದುವರಿಯೋದು ಎಲ್ಲ ಭಾರತೀಯರ ಆಸೆ. ಆ ದಿಶೆಯಲ್ಲೇ ಇಂಥ ವಿವಾದಗಳು ಆದಷ್ಟು ಕಡಿಮೆ ಆಗಿ ಆದಷ್ಟು ಆಟದ ಮೇಲೆ ಕಾನ್ಸಂಟ್ರೇಟ್ ಹೆಚ್ಚಾತಪ್ಪ ಅಂದ್ರೆ ಇನ್ನೂ ನಮ್ಮ ಟೀಮ ಪ್ರಬುದ್ಧವಾದಂಥ ಒಂದು ಜಗವನ್ನು ಗೆಲ್ಲುವಂಥ ಟೀಮ್ ಆಗಿ ಬೆಳಿತೈತಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಇವತ್ತು ಬೆಳೆದು ನಿಂತದ್ದು ಈಗಾಗಲೇ. ಇವತ್ತು T20 ಇರ್ಬೋದು, ಟೆಸ್ಟ್ ಇರ್ಬೋದು, 5 days 1 day ಟೆಸ್ಟು ಇರ್ಬೋದು. ಇವೆಲ್ಲವೂ ಇವತ್ತು ಈ ಎಲ್ಲ ಫೀಲ್ಡ್ದಲ್ಲಿ ಒಳ್ಳೆಯ ಒಂದು ರಿಸಲ್ಟನ್ನು ಭಾರತ ತೋರಿಸ್ತಾ ಇದ್ದ ಕಾರಣ ನಮ್ಮ IPL ಅನ್ನೋದು ಮರಿಬಾರ್ದು. ಯಾಕೆ ಸಾಕಷ್ಟು ಅಲ್ಲೇ ಪ್ರಾಕ್ಟೀಸು ಎಲ್ಲನೂ ಆಗ್ತಾಯಿದೆ. ಒಟ್ಟಾರೆಯಾಗಿ ಏನೂ ಇರಲಿ, ಈ ಏಷ್ಯಾ ಕಪ್ ಗೆದ್ದಾಗಿದೆ.
ಇನ್ನು ಅದರಷ್ಟು ತೆಗೆದುಕೊಂಡು ಬಂದರೆ ಒಳ್ಳೆಯದಿತ್ತು ಅನ್ನೋ ಒಂದು ಏನೋ ಮೂಲೆಯಲ್ಲಿ ಆಸೆ. ಆದರೂ ಅದೇ ಕಾಲಕ್ಕೆ ದೇಶಾಭಿಮಾನವನ್ನು ಮೆರೆದಕ್ಕಾಗಿ ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು ಅವ್ರ ತಂಡಕ್ಕೆ ಮೋದಿಯವರು ವೆಲ್ ವಿಶಸ್ ಮಾಡಿದ್ದಾರೆ ಅನ್ನೋದು ಇಲ್ಲಿ ನೆನಪಿನಲ್ಲಿ ಉಳಿಯುವಂಥದ್ದು. ನೋಡ್ರಿ ಇನ್ನು ಮುಂದಿನ ಡೆವಲಪ್ ಆಗ್ತಾವೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ರಿಯಾಜ್ 60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗೆ ನೋಡಿ ವಂದನೆಗಳು.